ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಅನ್ಯಾಯಗಳನ್ನ ಪ್ರಶ್ನಿಸಿ ಪೋಸ್ಟರ್ಗಳನ್ನ ಬಿಡ್ತಿದ್ದಾರೆ, ಟ್ವೀಟ್ಗಳನ್ನ ಮಾಡ್ತಾ ಇದ್ದಾರೆ, ಫೇಸ್ಬುಕ್ನಲ್ಲಿ ಬರೀತಾ ಇದ್ದಾರೆ, ಪತ್ರಿಕೆಯಲ್ಲೂ ಕೂಡ ಲೇಖನವನ್ನ ಬರೆದಿದ್ದಾರೆ, ಸ್ವತಃ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ, ಹಣಕಾಸು ಸಚಿವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಸಿದ್ದರಾಮಯ್ಯನವರ ಈ ಪ್ರಶ್ನಾವಳಿಗಳ ಮಧ್ಯೆ ಕರ್ನಾಟಕದ ಅಧಿಕೃತ ವಿರೋಧ ಪಕ್ಷ ಬಿಜೆಪಿ ತನ್ನ ಐಟಿ ಸೆಲ್ನ ಮುಖಾಂತರ ಸಿದ್ದರಾಮಯ್ಯನವರ ವಿರುದ್ಧ ತಿರುಗೇಟನ್ನು ಕೊಡ್ತಾ ಇದೆ, ಮರು ವಾಗ್ದಾಳಿಯನ್ನ ಮಾಡ್ತಾ ಇದೆ. ಬಿಜೆಪಿ ಐಟಿ ಸೆಲ್ನವರ ಈ ಮರು ವಾಗ್ದಾಳಿ ತಿರುಗೇಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸವಾಲಿನ ಮುಖಾಂತರ ಮರು ತಿರುಗೇಟನ್ನು ಕೊಟ್ಟಿದ್ದಾರೆ. ಆ ಸವಾಲನ್ನ ಸ್ವೀಕಾರ ಮಾಡಬೇಕಾಗಿರುವಂಥದ್ದು ಬಿಜೆಪಿಯ ಐಟಿ ಸೆಲ್ನವರಲ್ಲ. ಯಾರು ಟ್ವೀಟ್ ಅನ್ನ ಮಾಡ್ತಾರೆ, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಮಾಡ್ತಾರೆ, ಅವರಲ್ಲ ಈ ಸವಾಲನ್ನ ಸ್ವೀಕಾರ ಮಾಡಬೇಕಾಗಿರುವಂಥದ್ದು. ಈ ಸವಾಲನ್ನ ಸ್ವೀಕಾರ ಮಾಡಬೇಕಾಗಿರುವಂಥದ್ದು 56 ಇಂಚಿನ ಎದೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಏನು ಸವಾಲು ಸಿದ್ದರಾಮಯ್ಯನವರದ್ದು? ಕರ್ನಾಟಕ ಮತ್ತು ಕನ್ನಡಿಗರಿಗೆ ಕೇಂದ್ರದ ಬಿಜೆಪಿ ಸರ್ಕಾರದಿಂದ ಆಗ್ತಾ ಇರುವ ಅನ್ಯಾಯಗಳನ್ನ ಹೇಳುತ್ತಲೇ ಬಂದಿದ್ದೇನೆ. ಇದಕ್ಕೆ ಉತ್ತರ ನೀಡಬೇಕಾಗಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೊರತು ಬಿಜೆಪಿಯ ಐಟಿ ಸೆಲ್ ಅಲ್ಲ. ಸನ್ಮಾನ್ಯ ಪ್ರಧಾನಿಯವರು ಒಪ್ಪಿ ದಿನ ಮತ್ತು ಸ್ಥಳವನ್ನ ನಿಗದಿಪಡಿಸಿದರೆ ಈ ಬಗ್ಗೆ ಸಾರ್ವಜನಿಕ ಚರ್ಚೆಗೆ ನಾನು ಸಿದ್ಧನಿದ್ದೇನೆ ಅಂತೇಳಿ ಸಿದ್ದರಾಮಯ್ಯನವರು ಸವಾಲನ್ನ ಹಾಕಿದ್ದಾರೆ. ಮೊದಲನೆಯ ಪ್ರಶ್ನೆ, ನಾಡಿಗೆ ಬರಗಾಲ ಬಿದ್ದು 6 ತಿಂಗಳಾಗಿದೆ. ಬರ ಪರಿಹಾರದ ಕೆಲಸಕ್ಕಾಗಿ 18,177 ಕೋಟಿ ರೂಪಾಯಿ ನೀಡಲು 3 ತಿಂಗಳಿಂದ ಒತ್ತಾಯಿಸುತ್ತಾ ಬಂದಿದ್ದೇವೆ, ಪತ್ರ ಬರೆದಿದ್ದೇವೆ. ನಾನೇ ಖುದ್ದಾಗಿ ಹೋಗಿ ಪ್ರಧಾನಮಂತ್ರಿಯವರನ್ನ ಭೇಟಿಯಾಗಿ ನಮ್ಮ ರೈತರ ಕಷ್ಟಗಳನ್ನ ವಿವರಿಸಿದ್ದೇನೆ. ಇಲ್ಲಿಯವರೆಗೆ 1 ಪೈಸೆ ಪರಿಹಾರ ಬಿಡುಗಡೆ ಆಗಿಲ್ಲ. ಎರಡನೆಯದ್ದು, ಯುಪಿಎ ಸರ್ಕಾರದ 14ನೆಯ ಹಣಕಾಸು ಆಯೋಗವು ಕರ್ನಾಟಕಕ್ಕೆ ನಿಗದಿಪಡಿಸಿದ್ದ 4.72% ತೆರಿಗೆ ಪಾಲನ್ನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ಬಂದ 15ನೆಯ ಹಣಕಾಸು ಆಯೋಗವು 3.64% ಇಳಿಕೆ ಮಾಡಿ ವಂಚಿಸಲಾಗಿದೆ. ಇದರಿಂದ ಕನ್ನಡಿಗರು ಕಳೆದ 4 ವರ್ಷಗಳಲ್ಲಿ ಸುಮಾರು 45,000 ಕೋಟಿ ರೂಪಾಯಿಯನ್ನ ಬೆವರುಗಳಿಕೆಯಿಂದ, ಅಂದ್ರೆ ನಾವು ಕಷ್ಟಪಟ್ಟು ದುಡಿದಿರುವಂತಹ ದುಡ್ಡದು 45,000 ಕೋಟಿ ರೂಪಾಯಿ ಕಟ್ಟಿದ ತೆರಿಗೆ ಹಣವನ್ನ ಕಳೆದುಕೊಂಡಿದ್ದಾರೆ. ಮೂರನೆಯದ್ದು, ರಾಜ್ಯದಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಕೇಂದ್ರ ಸರ್ಕಾರದ ಸಹಭಾಗಿತ್ವದ ಯೋಜನೆಗಳಿಗೆ ನೀಡುತ್ತಿರುವ ಅನುದಾನವನ್ನ ವರ್ಷದಿಂದ ವರ್ಷಕ್ಕೆ ಕಡಿತಗೊಳಿಸಲಾಗಿದೆ. 2021ರ ಅವಧಿಯಲ್ಲಿ 20,000 ಕೋಟಿ ರೂಪಾಯಿ ಇದ್ದ ಅನುದಾನ 2022ರ ಅವಧಿಯಲ್ಲಿ 13,000 ಕೋಟಿ ರೂಪಾಯಿಗೆ ಇಳಿಕೆಯಾಗಿದೆ. ಅಂದ್ರೆ ಸುಮಾರು 7,000 ಕೋಟಿ ರೂಪಾಯಿ. ಒಂದು ಕಡೆ ತೆರಿಗೆ ಪಾಲಿನಲ್ಲಿ ಕಡಿತ, ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಹಭಾಗಿತ್ವದ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರ ಏನ್ ಕೊಡಬೇಕಿತ್ತು ಅದರ ಅನುದಾನವನ್ನು ಕೂಡ ಕಡಿತ ಮಾಡಿದೆ. 5ನೆಯ ಪ್ರಶ್ನೆ, ಏಮ್ಸ್ ಸಂಸ್ಥೆ ಬೇಕೆಂಬ ಕನ್ನಡಿಗರ ಕನಸು ಇನ್ನೂ ನನಸಾಗಿ ಉಳಿದಿದೆ. ಕನ್ನಡಿಗರು ಶ್ರಮದಿಂದ ಕಟ್ಟಿದ ಬ್ಯಾಂಕುಗಳು ವಿಲೀನವಾದ ಹೆಸರಲ್ಲಿ ಬೇರೆ ರಾಜ್ಯಗಳ ನಷ್ಟದಲ್ಲಿರುವ ಬ್ಯಾಂಕುಗಳ ಜೊತೆ ವಿಲೀನ ಮಾಡಿ ಕನ್ನಡಿಗರಿಗೆ ದ್ರೋಹ ಬಗೆಯಲಾಯಿತು. ಕರ್ನಾಟಕದ ಬ್ಯಾಂಕುಗಳು ವಿಜಯ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಜೊತೆಗೆ ಸಿಂಡಿಕೇಟ್ ಬ್ಯಾಂಕ್, ಈ 3 ಬ್ಯಾಂಕ್ಗಳನ್ನ ವಿಲೀನ ಮಾಡಲಾಗಿದೆ. ನಮ್ಮ ಹಿರೀಕರು ಕಷ್ಟಪಟ್ಟು ನಿರ್ಮಾಣ ಮಾಡಿದ್ದ ವಿಮಾನ ನಿಲ್ದಾಣವನ್ನ ಖಾಸಗಿಯವರಿಗೆ ಮಾರಲಾಯಿತು. 18,000 ಕೋಟಿ ರೂಪಾಯಿ ಬೆಂಗಳೂರು ಸಬ್ ಅರ್ಬನ್ ರೈಲು ಉಪನಗರ ರೈಲು ಯೋಜನೆಗೆ ಅನುದಾನವೇ ಇಲ್ಲದೆ ಸೊರಗಿ ಹೋಗಿದೆ. ಇನ್ನು ರಾಜ್ಯದ ಇತರೆ ರೈಲ್ವೆ ಯೋಜನೆಗಳನ್ನ ಮೂಲೆಗೆ ತಳ್ಳಲಾಗಿದೆ. ತೆರೆದ ಪುಸ್ತಕದಲ್ಲಿ ಕಾಣುವ ಈ ಅನ್ಯಾಯಗಳನ್ನ ಕಂಡು ಮೌನವಾಗಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪ್ರತಿಕ್ರಿಯೆಯನ್ನು ಹೇಗೆ ವ್ಯಾಖ್ಯಾನಿಸಲಿ? ಉದ್ದೇಶಪೂರ್ವಕವಾದ ನಿರ್ಲಕ್ಷ್ಯ ಎನ್ನಲೇ, ಸಹಜವಾದ ನಿದ್ರಾಸ್ಥಿತಿ ಎನ್ನಲೇ ಅಂತೇಳಿ. ನಿದ್ರಾಸ್ಥಿತಿ ಮೊನ್ನೆ 4 ಪೋಸ್ಟರ್ಗಳನ್ನು ಸಿದ್ದರಾಮಯ್ಯನವರು ಬಿಟ್ಟಿದ್ರು, ಎದ್ದೇಳಿ ಮೋದಿ ಅಂತೇಳಿ. ಸೊ ಈ ಪ್ರಶ್ನೆಗಳನ್ನ ನರೇಂದ್ರ ಮೋದಿ ಅವರಿಗೆ ಸಿದ್ದರಾಮಯ್ಯನವರು ಕೇಳಿದ್ರು, ಸವಾಲು ಹಾಕಿದ್ದಾರೆ. ನರೇಂದ್ರ ಮೋದಿ ಅವರೇ ಒಂದು ದಿನ ಫಿಕ್ಸ್ ಮಾಡಲಿ, ಇಂಥ ದಿನ, ಇಂಥ ಸಮಯ, ಇಂಥ ಸ್ಥಳ ನರೇಂದ್ರ ಮೋದಿ ಅವರೇ ಫಿಕ್ಸ್ ಮಾಡಲಿ, ನಾನು ಚರ್ಚೆಗೆ ಸಿದ್ಧನಿದ್ದೀನಿ ಅಂತೇಳಿ. ಬಟ್ 2014ರಲ್ಲಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದ ಬಳಿಕ ನರೇಂದ್ರ ಮೋದಿ ಅವರು ಇಲ್ಲಿವರೆಗೆ ಕೂಡ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿಲ್ಲ. ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ 2019ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ. ಅಲ್ಲೂ ಕೂಡ ಪತ್ರಕರ್ತರ, ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತಹ
ಆಸಕ್ತಿಯನ್ನು ಪ್ರಧಾನಮಂತ್ರಿಯವರು ತೋರಿಸಲಿಲ್ಲ. ಅದರ ಜೊತೆಗೆ ಮೀಡಿಯಾದವರು ಕೂಡ ಪ್ರಧಾನಮಂತ್ರಿಗಳಿಗೆ ಅಂಥದ್ದೊಂದು ಪ್ರಶ್ನೆಯನ್ನು ಕೇಳುವಂತಹ ಧೈರ್ಯವನ್ನು ಕೂಡ ತೋರಲಿಲ್ಲ. ಸೊ 9 ವರ್ಷಗಳಿಂದ 10 ವರ್ಷ ಆಗ್ತಾ ಬಂತು. ಮೇಗೆ 10 ವರ್ಷ ಆಗುತ್ತೆ. 10 ವರ್ಷ ಆಗ್ತಾ ಬಂತು. 10 ವರ್ಷದಿಂದ ಒಂದೇ ಒಂದು ಸುದ್ದಿಗೋಷ್ಠಿಯನ್ನೂ ಕೂಡ ಎದುರಿಸದ, ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಕಿರುವಂತಹ ಸವಾಲನ್ನ ಒಪ್ಪಿಕೊಳ್ತಾರೆ ಅಂತೇಳಿ ಖಂಡಿತ ಭಾವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ IT ಸೆಲ್ನವರು ಕೆಲಸ ಮಾಡ್ತಿದ್ದಾರೆ. ಇನ್ನು ವಿಜಯೇಂದ್ರ ಹೇಳಿಲ್ವಾ, ನಿದ್ರಾ ಸುಖವೇ ಏನು ಅಂತ ಗೊತ್ತಿಲ್ಲ ನರೇಂದ್ರ ಮೋದಿ ಅವರಿಗೆ ಅಂತೇಳಿ. ಸೊ ಸವಾಲು ಸ್ವೀಕಾರ ಮಾಡಬೇಕು. ಲೋಕಸಭಾ ಚುನಾವಣೆ ಹತ್ತಿರದಲ್ಲೇ ಇರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳು ಎಲ್ಲಾ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಎಲ್ಲಾ ರಾಜ್ಯಗಳಲ್ಲಿ ಯೋಜನೆಗಳ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಅಷ್ಟೇ. ಕರ್ನಾಟಕದ BJP ನಾಯಕರ ಮಾತುಗಳು ಹೇಗಿದೆ ಅಂತ ಹೇಳಿದ್ರೆ, ಒಂದು ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಯಾವುದೇ ಯೋಜನೆಗಳೇ ಇರ್ತಿರ್ಲಿಲ್ವೇನೋ, ಎಲ್ಲಾ ಅಲ್ಲಿಂದ ಬಂದಿದ್ದಕ್ಕೇನೆ ಆಗಿದೆ ಎನ್ನುವಷ್ಟರ ಮಟ್ಟಿಗೆ ಕರ್ನಾಟಕದ BJP ನಾಯಕರ ವರ್ತನೆ ಇರುವಂಥದ್ದು. ನೋಡೋಣ, ಸವಾಲು ಸ್ವೀಕಾರ ಮಾಡ್ತಾರ 56 ಇಂಚಿನ ಎದೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ.